ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಅದರ ಹಿಂದಿನ ಕಾರಣಗಳು ಏನಿರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಕಾರಣವನ್ನ ತಿಳಿಸ್ಕೊಟ್ಟಿದ್ದೆ. ನಂತರ ಇನ್ನು 2 ಕಾರಣಗಳು ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದ್ದಾವೆ ಅಂತಾನೆ ಹೇಳ್ಬೋದು. ಅವುಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 250 ಪಾಯಿಂಟ್ಸ್ ಅಥವಾ 1.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಸ್ಪೆಷಲಿ ಎಲ್ಲಿ ಓಪನ್ ಆಯ್ತೋ ಅದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ಜೊತೆಗೆ ಅಮೆರಿಕದಿಂದ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು. ಅದರ ಜೊತೆ ಅಮೆರಿಕನ್ ಮಾರ್ಕೆಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಎಂಡಿಂಗ್ ಅನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಓಪನಿಂಗ್ ಪಾಸಿಟಿವ್ ಆಗಿ ಆಗುವಂತ ಎಲ್ಲ ಲಕ್ಷಣಗಳು ಇದ್ವು. ಆದ್ರೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಬೇಕಾಗತ್ತೆ ನಾವು ಅಂತ ಹೇಳಿದ್ದೆ. ಸೊ ಕ್ಲೋಸಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ಓಪನಿಂಗ್ ನೋಡಬಹುದು 24,386ಕ್ಕೆ ಓಪನ್ ಆಗಿ ಕ್ಲೋಸಿಂಗ್ 24,367ಕ್ಕೆ ಕೊಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ ಓಪನಿಂಗ್ ಲೆವೆಲ್ಗೆ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ. ಎಲ್ಲೂ ಕೂಡ ಡೌನ್ ಆಗುವಂತ ಲಕ್ಷಣ ಕಾಣಲೇ ಇಲ್ಲ. ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಹಾಗೆ ನಾವು ನಿಫ್ಟಿ ಆದ್ಮೇಲೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 819 ಪಾಯಿಂಟ್ಸ್ ಅಥವಾ 1.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 984ಕ್ಕೆ ಓಪನ್ ಆಯ್ತು, ಕ್ಲೋಸಿಂಗ್ 705ಕ್ಕೆ ಆಗಿದೆ. ಇಲ್ಲಿ ಸ್ವಲ್ಪ ಡೌನ್ ಆಗಿದೆ, ಬಟ್ ಸ್ಟಿಲ್ ಮೋರ್ ದೆನ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ 1.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 1.05% ಪಾಸಿಟಿವ್ ಇದೆ. ನಿಫ್ಟಿ 200 ಅಲ್ಲಿ 1.02% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 0.96% ಪಾಸಿಟಿವ್ ಇದೆ. ಓವರ್ ಆಲ್ ಲಾರ್ಜ್ ಕ್ಯಾಪ್ ಅಲ್ಲಿ 1% ಅಥವಾ ಅಬೋವ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಇವತ್ತು. ಸೊ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.77% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಕೂಡ 0.87% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 100 0.56% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 150 0.76% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 50 0.53% ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.64% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೋಲಿಸಿದ್ರೆ ಲಾರ್ಜ್ ಕ್ಯಾಪ್ ಇವತ್ತು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಮಿಡ್ ಕ್ಯಾಪ್ ಅಲ್ಲಿ ಅರೌಂಡ್ 3.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದೆನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದೆನ್ 1% ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಿಫ್ಟಿ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 1.72% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 0.63% ಪಾಸಿಟಿವ್ ಇದೆ. FMCG 0.19% ಪಾಸಿಟಿವ್ ಇದೆ. ಇಲ್ಲೇನಂತ ದೊಡ್ಡ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಂತರ IT ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ಮೋರ್ ದೆನ್ 1.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ಗಳಲ್ಲಿ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಇದೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಮೋರ್ ದೆನ್ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಆಯಿಲ್ ಅಂಡ್ ಗ್ಯಾಸ್ 1.3% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಓವರ್ ಆಲ್ ಎಲ್ಲ ಇಂಡೈಸಸ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಇವತ್ತು ಯಾವುದು ಕೂಡ ನೆಗೆಟಿವ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಇವತ್ತು ನೋಡಬಹುದು ಎಲ್ಲ ಇಂಡೈಸಸ್ ಗಳು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹಾಗಾದ್ರೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದರೂ ನ್ಯೂಸ್ ಗಳಿದಾವ? ಆ ವಿಚಾರಕ್ಕೆ ನಾವು ಬಂದಾದ್ರೆ ಮೊದಲನೇ ನ್ಯೂಸ್ ಈಗಾಗಲೇ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದೆ, ಜಾಬ್ಲೆಸ್ ಕ್ಲೈಮ್ಸ್ ಬಗ್ಗೆ. ಇಲ್ಲಿ ನೋಡಬಹುದು ಎಕ್ಸ್ಪೆಕ್ಟೇಷನ್ 2,40,000 ಇತ್ತು, ಬಂದಿದ್ದು 2,33,000. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಈ ಸೆಂಟೆನ್ಸ್ ಅನ್ನ ಓದಬಹುದು. ನ್ಯೂಸ್ ಅನ್ನ ನೀವು ಓಪನ್ ಮಾಡಿ ನೋಡಬಹುದು. US ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡಿಕ್ಲೈನ್, ಲೋಯರ್ ಫಿಯರ್ಸ್ ಆಫ್ ಲೇಬರ್ ಮಾರ್ಕೆಟ್ ಕೂಲಿಂಗ್. ಸೊ ಮೊನ್ನೆ ಲಾಸ್ಟ್ ವೀಕ್ ಡೇಟಾ ಏನ್ ಬಂದಿತ್ತು ಅದನ್ನ ನೋಡಿನೇ ಮಾರ್ಕೆಟ್ ಅಲ್ಲಿ ಬಿಗ್ ರಿಯಾಕ್ಷನ್ ಕಂಡು ಬಂದಿದ್ದು. ರಿಸೆಷನ್ ಫಿಯರ್ ಸ್ಟಾರ್ಟ್ ಆಗಿದ್ದು. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಫೋರ್ಕಾಸ್ಟ್ 2,36,000 ಇತ್ತು, ಬಟ್ ಬಂದಿದ್ದು 2,49,000. ಸೊ ಯಾವಾಗ ಈ ರೀತಿ ಬಿಗ್ ಡಿಫರೆನ್ಸ್ ಆಯ್ತು, ಸೊ ಇಮಿಡಿಯೇಟ್ಲಿ ರಿಸೆಷನ್ ಫಿಯರ್ ಸ್ಟಾರ್ಟ್ ಆಯ್ತು. ಮಾರ್ಕೆಟ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಶುರುವಾಯಿತು. ಇದ್ರ ಜೊತೆ ಇನ್ನು ಹಲವು ನ್ಯೂಸ್ ಗಳು ಸೇರ್ಕೊಂಡು ಮಿಡ್ಲ್ ಈಸ್ಟ್ ಟೆನ್ಷನ್, ಜಪಾನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೈಸ್ ಮಾಡಿದ್ದು, ಈ 2 ನ್ಯೂಸ್ ಗಳು ಕೂಡ ಸೇರ್ಕೊಂಡ್ವು. ಸೊ ಇವೆಲ್ಲನೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವು.
ಹಾಗಾಗಿ ಎಲ್ಲರ ಕಣ್ಣು ಈ ವಾರ ಯಾವ ರೀತಿ ಬರುತ್ತೆ ಈ ಡೇಟಾ ಅನ್ನೋದ್ರ ಮೇಲಿತ್ತು. ಬಂತು, ಬಟ್ ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬಂತು. ಅದನ್ನ ಮಾರ್ಕೆಟ್ ಗಳು ಪಾಸಿಟಿವ್ ಆಗಿ ತಗೊಂಡು ಈ ಡೇಟಾ ನೋಡಿದ ನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಇದೆಲ್ಲ ನೋಡಿದ್ಮೇಲೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದು ಒಂದು ನ್ಯೂಸ್ ಆಯ್ತು, US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್. ಸೊ ಎರಡನೇ ನ್ಯೂಸ್ ಏನು ಅಂತಂದ್ರೆ ಈಗಲೇ ನೋಡಬಹುದು, ಎನ್ ಸ್ಲೈಡ್ಸ್ ಅಗೇನೆಸ್ಟ್ ಡಾಲರ್ ಆಫ್ಟರ್ US ಜಾಬ್ಲೆಸ್ ಕ್ಲೈಮ್ಸ್ ಫಾಲ್ ಮೋರ್ ದನ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಜಪಾನ್ ಎನ್ ಇತ್ತೀಚಿನ ದಿನಗಳಲ್ಲಿ ಏನು ಸ್ಟ್ರಾಂಗ್ ಆಗ್ತಾ ಇತ್ತು ಅದು ಇವತ್ತು ವೀಕ್ ಆಗಿದೆ. ಸೊ ಎಸ್ಪೆಷಲಿ ಯಾವಾಗ ಜಾಬ್ಲೆಸ್ ಕ್ಲೈಮ್ಸ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು, ಸೊ ಇಮಿಡಿಯೇಟ್ಲಿ ಎನ್ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಎನ್ ಸ್ಟ್ರಾಂಗ್ ಆಗೋದು ಮಾರ್ಕೆಟ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ವೀಕ್ ಆಗಿದ್ದು ಅದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡ್ತು ಇವತ್ತು. ಯಾವಾಗ ಅಮೆರಿಕದಿಂದ ಒಂದು ಪಾಸಿಟಿವ್ ನ್ಯೂಸ್ ಬಂತು, ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಎನ್ ಮೇಲೂ ಕೂಡ ಬಿತ್ತು. ಎನ್ ಮೇಲೆ ಬಿದ್ದಿದ್ರಿಂದ ಎನ್ ವೀಕ್ ಆಗ್ಲಿಕ್ಕೆ ಶುರುವಾಯಿತು. ಅದು ಕೂಡ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ತಂದು ಕೊಡ್ತು. ನೀವು ಇಲ್ಲಿ ನೋಡಬಹುದು, ದ ಎನ್ ಫೆಲ್ ಅಗೇನೆಸ್ಟ್ ದ ಡಾಲರ್ ಆನ್ ಥರ್ಸ್ಡೇ ಆಫ್ಟರ್ ನ್ಯೂ US ಲೇಬರ್ ಮಾರ್ಕೆಟ್ ಡೇಟಾ ಶೋಡ್ ದಟ್ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಫೆಲ್ ಮೋರ್ ದನ್ ಎಕ್ಸ್ಪೆಕ್ಟೆಡ್ ಲಾಸ್ಟ್ ವೀಕ್, ಈಸಿಂಗ್ ಫಿಯರ್ಸ್ ಆಫ್ ಎನ್ ಇಮ್ಮಿನೆಂಟ್ ರಿಸೆಷನ್. ಅಂದ್ರೆ ರಿಸೆಷನ್ ನ ಭಯವನ್ನ ಸ್ವಲ್ಪ ಕಡಿಮೆ ಮಾಡ್ತು. ಹಾಗಂತ ಪೂರ್ತಿ ನಿಲ್ ಮಾಡ್ತು ಅಂತಲ್ಲ. ನೆಕ್ಸ್ಟ್ ವೀಕ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ವೀಕ್ಲಿ ಬರುತ್ತೆ ಇದು ಡೇಟಾ. ನೆಕ್ಸ್ಟ್ ವೀಕ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಬಟ್ ಫಾರ್ ಟೈಮ್ ಬೀಯಿಂಗ್ ಸ್ವಲ್ಪ ಕಡಿಮೆ ಮಾಡ್ತು. ಇದು ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡ್ತು ಮಾರ್ಕೆಟ್ ಅಲ್ಲಿ. ಏನ್ ಸ್ಟ್ರಾಂಗ್ ಆಗ್ತಾ ಇದ್ರೆ, ಈಗಾಗಲೇ ನಾವು ನೋಡಿದೀವಿ ಕ್ಯಾರಿ ಟ್ರೇಡ್ ಬಗ್ಗೆ. ಕ್ಯಾರಿ ಟ್ರೇಡ್ ಯಾರೆಲ್ಲ ಇಟ್ಕೊಂಡಿರ್ತಾರೋ ಅಂತವ್ರು ಇಮಿಡಿಯೇಟ್ಲಿ ಸೆಲ್ ಆಫ್ ಮಾಡಿ ತಮ್ಮ ಡ್ಯೂಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನೋಡುವಂತ ಪ್ರಯತ್ನದಲ್ಲಿದ್ರು. ಹಾಗಾಗಿ ಎನ್ ನಲ್ಲಿ ಡೌನ್ ಫಾಲ್ ಬರೋದು ಅವರು ಸೆಲ್ ಆಫ್ ಮಾಡೋದನ್ನ ಮುಂದಕ್ಕೆ ಹಾಕುತ್ತೆ. ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಮೂರನೇ ಪಾಸಿಟಿವ್ ಇಂಪ್ಯಾಕ್ಟ್ ಅಂತಂದ್ರೆ JP Morgan ಅವರು ಅಂತ ಹೇಳ್ಬೋದು. JP Morgan ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನೋಡಬಹುದು, 75% ಆಫ್ ಕ್ಯಾರಿ ಟ್ರೇಡ್ಸ್ ಹ್ಯಾವ್ ಬೀನ್ ರಿಮೂವ್ಡ್. ದ JP Morgan ಟೀಮ್ ರೋಟ್. ನೀವು ಇಲ್ಲಿ ನೋಡಬಹುದು, ದ ಸ್ಪಾಟ್ ಕಂಪೋನೆಂಟ್ ಆಫ್ ದ ಗ್ಲೋಬಲ್ ಕ್ಯಾರಿ ಬಾಸ್ಕೆಟ್ ವುಡ್ ಸಜೆಸ್ಟ್ ದಟ್ 75% ಆಫ್ ಕ್ಯಾರಿ ಟ್ರೇಡ್ಸ್ ಹ್ಯಾವ್ ಬೀನ್ ರಿಮೂವ್ಡ್. JP Morgan ಅವರು ನಿನ್ನೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಕ್ಯಾರಿ ಟ್ರೇಡ್ಸ್ ಇತ್ತು, ಎಸ್ಪೆಷಲಿ ಎನ್ ಕ್ಯಾರಿ ಟ್ರೇಡ್ಸ್, ಅದರಲ್ಲಿ 75% ಈಗಾಗಲೇ ರಿಮೂವ್ ಆಗಿದೆ ಅಂತ ಹೇಳಿದ್ದಾರೆ. ಅವರು ವೇರಿಯಸ್ ಡೇಟಾ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಇದನ್ನ ಹೇಳಿರ್ತಾರೆ, ಸುಮ್ನೆ ಬಂದ್ಬಿಟ್ಟು ಹೇಳಿರೋದಿಲ್ಲ. ಸೊ ಇದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಡು ಬರ್ಲಿಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು ಅಂತ ನೋಡಬಹುದು. ಇಲ್ಲೂ ಕೂಡ JP Morgan ಸೇಸ್ ಕ್ವಾರ್ಟರ್ ಆಫ್ ಗ್ಲೋಬಲ್ ಕ್ಯಾರಿ ಟ್ರೇಡ್ಸ್ ಅನ್ವೋಂಡ್. ಸೊ ಈ ಒಂದು ನ್ಯೂಸ್ ಕೂಡ ಬಂತು. ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದು ಕೊಡ್ತು. ಹಾಗಾಗಿ ಈ ಎಲ್ಲ ನ್ಯೂಸ್ ಗಳನ್ನ ನೋಡಿದ ನಂತರ ಗ್ಲೋಬಲ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾಯಿತು. ಅದರಲ್ಲೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾಯಿತು. ಸೊ ನೋಡಬಹುದು ನೀವು ಇಲ್ಲಿ ಯುರೋಪಿಯನ್ ಮಾರ್ಕೆಟ್ಗಳಾಗ್ಲಿ, ಆಫ್ರಿಕನ್ ಮಾರ್ಕೆಟ್ಗಳಾಗ್ಲಿ, ಸೊ ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿವೆ. ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿರೋ ಕೂಡ ಬಿಗ್ ಇಂಪ್ಯಾಕ್ಟ್ ಏನಿಲ್ಲ. 0.17, 0.53, ಇಲ್ಲಿ ನಿಯರ್ಲಿ 1% ಇದೆ ಬಿಸ್ಟ್. ಸೊ ಬಿಗ್ ಇಂಪ್ಯಾಕ್ಟ್ ಏನು ಕಂಡು ಬರಲಿಲ್ಲ ಮಾರ್ಕೆಟ್ ಗಳಲ್ಲಿ. ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ಶುರುವಾಯಿತು ಈ ಎಲ್ಲ ಅಪ್ಡೇಟ್ ಗಳನ್ನ ನೋಡಿದ್ಮೇಲೆ. ಸೊ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಿತ್ತು ಅಂತಾನೆ ಹೇಳ್ಬೋದು. ಸೊ ಈ ಮೂರು ನ್ಯೂಸ್ ಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರೋವೆ, ಬಟ್ ಮೂರು ಕೂಡ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ವು. ಹಾಗಾಗಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಇಷ್ಟಕ್ಕೆ ಮುಗಿತಾ, ಇನ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ? ಖಂಡಿತ ಹಾಗೇನಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು, ಅಥವಾ ಇನ್ನೊಂದು ಯಾವ್ದೋ ನ್ಯೂಸ್ ಬಂದು ನೆಗೆಟಿವ್ ರಿಯಾಕ್ಷನ್ ಕೂಡ ಬರಬಹುದು. ಎಲ್ಲಾನು ಮುಗ್ದೋಯ್ತು ಅಂತ ಏನಲ್ಲ, ಬಟ್ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅದು ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ, ಅವುಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ವಾರದ ಪರ್ಫಾರ್ಮೆನ್ಸ್ಗೆ. ಸೊ ನೋಡೋಣ. ಆಸ್ ಆಫ್ ನೌ ಖಂಡಿತ ಇವತ್ತು ಪಾಸಿಟಿವ್ ನ್ಯೂಸ್ ಗಳ ಸಂತೆನೆ ಕಂಡು ಬಂತು ಅಂತ ಹೇಳ್ಬೋದು. ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಸೊ ನೋಡೋಣ ನೆಕ್ಸ್ಟ್ ವಾರ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ಇನ್ ಕೇಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಪಾಸಿಟಿವ್ ಬಂದ್ಬಿಟ್ಟಿದೆ. ಲಾಸ್ಟ್ ವೀಕ್ ನೆಗೆಟಿವ್ ಇತ್ತು, ಈ ಸಲ ಪಾಸಿಟಿವ್ ಬಂದಿದೆ. ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು, ಯಾವ ರೀತಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ. ಇನ್ನು ಕೂಡ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ನಾಳೆ ನಾಡಿದ್ದು ಹೇಗಿದ್ರು ರಜೆ ಇರುತ್ತೆ, ಸಾಕಷ್ಟು ನ್ಯೂಸ್ ಗಳು ಬರೋವಿರ್ತವೆ. ಆಗ ನಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.